ಶ್ರೀ ಗುರು ಬಸವಲಿಂಗಾಯ ನಮಃ. ಇಂದಿನ ತೋಂಟದ ಸಿದ್ಧಲಿಂಗ ಯತಿಗಳ ವಚನ ಹೀಗಿದೆ. 5 ಬಣ್ಣದ ಊರಿಂಗೆ 5 ಬಗೆಯ ಕೇರಿ ರಚಿಸುತ್ತಿದ್ದಾವೆ ನೋಡ. ಊರು ಕೇರಿಯ ಮಧ್ಯದಲ್ಲಿ ಅಷ್ಟದಳ ಮಂಟಪವದೆ ನೋಡ. ಅಷ್ಟದಳ ಮಂಟಪದೊಳಗಾಡುವ ಹಂಸನ ನಿಲವ ನಟ್ಟ ನಡುಮಧ್ಯದಲ್ಲಿ ನಿಲ್ಲಿಸಿ ನೆರೆಯಬಲ್ಲಾತನೇ ದಿಟ್ಟ ಕಾಣ. ಮಹಾಲಿಂಗಗುರು ಶಿವಸಿದ್ದೇಶ್ವರ ಪ್ರಭುವೆ. ಈ ವಚನದ ಸಾರ ಹೀಗಿದೆ. ಪಂಚೇಂದ್ರಿಯಗಳಿಂದ ಅಂದರೆ 5 ಕೇರಿಗಳಿಂದ ಕೂಡಿದ ಮತ್ತು ಪಂಚಭೂತ ಅಂದರೆ 5 ಬಣ್ಣಗಳಿಂದ ನಿರ್ಮಿತವಾದ ದೇಹ ಅಂದರೆ ಊರ ಮಧ್ಯದಲ್ಲಿ ಹೃದಯ ಅಷ್ಟದಳ ಮಂಟಪವಿದ್ದು ಅದರಲ್ಲಿದ್ದು ವಿಹರಿಸುತ್ತಿರುವ ಜೀವಾತ್ಮ ಅಂದರೆ ಹಂಸನನ್ನು ಯೋಗ ಸಾಧನೆಯಿಂದ ಅರಿಯಬಲ್ಲಾತನು ಅಂದರೆ ನೆರೆಯಬಲ್ಲಾತನು ಪರಮಶ್ರೇಷ್ಠ ಧೈರ್ಯಶಾಲಿ ಎಂಬ ಸಿದ್ಧಲಿಂಗರ ಭಾವ ಅವರ ಈ ವಚನದಲ್ಲಿ ವ್ಯಕ್ತವಾಗಿದೆ. ಇಂದಿನ ಮಾತು: ದ್ರವ್ಯ ಪ್ರಾಪ್ತಿಗಾಗಿ ಎಲ್ಲರ ಮುಂದೆ ಕೈ ಚಾಚುವ ತಿರುಕನಿಗೆ ನಿಧಿ ಪ್ರಾಪ್ತಿಯಾದರೆ ಅವನ ದಾರಿದ್ರ್ಯವೆಲ್ಲ ದೂರಾಗಿ ಅವನು ಶ್ರೀಮಂತನಾಗಿ ಸುಖದಿಂದ ಜೀವನ ಸಾಗಿಸುವಂತೆ ಮೋಕ್ಷದ ಪ್ರಾಪ್ತಿಗಾಗಿ ದೇಹ ಇಂದ್ರಿಯಾದಿಗಳನ್ನು ನಿಗ್ರಹಿಸಿ ಅನುಷ್ಠಾನಾದಿಗಳನ್ನು ಮಾಡಲು ಅಸಮರ್ಥನಾದವನಿಗೆ ಆದರೆ ದೇಹದಂಡನೆ ಮಾಡಲು ಸಮರ್ಥನಾದವನಿಗೆ ಸದ್ಭಕ್ತಿಯೇ ಪರಮ ಪ್ರಯೋಜನವಾಗಿದೆ. ಈ ಭಕ್ತಿಯು ಪ್ರಾಪ್ತವಾದರೆ ಸಾಧಕನು ಸುಲಭವಾಗಿ ಪರಮ ಪ್ರಯೋಜನವಾದ ಮೋಕ್ಷವನ್ನು ಸಂಪಾದಿಸುತ್ತಾನೆ. ಔಷಧವು ದೇಹಕ್ಕೆ ಬಂದಿರುವ ರೋಗವನ್ನು ದೂರ ಮಾಡುವಂತೆ ಈ ಶಿವಭಕ್ತಿಯು ಭವರೋಗ ದೂರ ಮಾಡುವುದರಿಂದ ಇದು ಭವಬಂಧನವೆಂಬ ರೋಗಕ್ಕೆ ಔಷಧಿ ಪ್ರಾಯವಾಗಿದೆ. ಪಾಪವೆಂಬ ಕಾಡ್ಗಿಚ್ಚಿಗೆ ಈ ಭಕ್ತಿಯು ಮಳೆ ಸುರಿಸುವ ಮೇಘಗಳಂತೆ ಇರುತ್ತದೆ. ಅದು ಸಂಸಾರದ ಸಂಕಷ್ಟಗಳ ದುಃಖದಿಂದ ನೊಂದಿರುವವರನ್ನು ಮುಕ್ತರನ್ನಾಗಿ ಮಾಡುತ್ತದೆ. ಆದ್ದರಿಂದ ಮುಕ್ತಿಗೆ ಭಕ್ತಿಯಂತಹ ಮತ್ತೊಂದು ಸುಲಭೋಪಾಯವಿಲ್ಲ. ಶರಣು ಶರಣಾರ್ಥಿಗಳು.